ಪ್ರಜಾಶಕ್ತಿ ವರದಿಗೆ ಎಚ್ಚೆತ್ತ ತುಮಕೂರು ಮಹಾನಗರ ಪಾಲಿಕೆ. ವರದಿ ಬೆನ್ನಲ್ಲೇ ನಳಂದ ಪಾರ್ಕ್ ಫುಲ್ ಕ್ಲೀನ್. ನಗರದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಾ ಇರುವ ನಿಮ್ಮ ಪ್ರಜಾಶಕ್ತಿ ವರದಿಗೆ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಹೌದು, ತುಮಕೂರು ನಗರದ 30ನೇ ವಾರ್ಡಿನ ಸಪ್ತಗಿರಿ ಬಡಾವಣೆಯ ಭಗತ್ ಸಿಂಗ್ ಮುಖ್ಯ ರಸ್ತೆಯಲ್ಲಿದ್ದ ನಳಂದ ಪಾರ್ಕ್ ಅಸ್ವಚ್ಛತೆಯಿಂದ ಕೂಡಿದ್ದು ಜನರು ವಾಕ್ ಮಾಡಲು ಸಮಸ್ಯೆಯಾಗ್ತಾ ಇತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸಿದ್ದು ಪಾಲಿಕೆ ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತ ಪಾಲಿಕೆ ಸಿಬ್ಬಂದಿ ಮೂಲಕ ಪಾರ್ಕ್ ಅನ್ನ ಕ್ಲೀನ್ ಮಾಡಿಸುವ ಕೆಲಸ ಮಾಡಿದ್ರು. ನಳಂದ ಪಾರ್ಕ್ನಲ್ಲಿ ಗಿಡ ಗೆಂಟೆಗಳು ಬೆಳೆದಿದ್ದು ಬೀಡಿ, ಸಿಗರೆಟ್, ನೀರಿನ ಬಾಟಲ್ಗಳು ಹಾಗೂ ಮದ್ಯದ ಬಾಟಲ್ಗಳು ಎಲ್ಲಂದರಲ್ಲಿ ಬಿದ್ದಿದ್ವು. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿತ್ತು. ಅಲ್ಲದೆ ಪಾರ್ಕ್ ಸರಿಯಾದ ನಿರ್ವಹಣೆ ಇಲ್ಲದೆ ಗಬ್ಬು ನಾರ್ತಾ ಇತ್ತು. ಇದರಿಂದ ಮಕ್ಕಳು, ವಯಸ್ಸಾದವರು ವಾಕಿಂಗ್ ಮಾಡಲು ಕಷ್ಟಪಡ್ತಾ ಇದ್ರು. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಪಾಲಿಕೆ ಕಿಂಚಿತ್ತೂ ಗಮನ ಹರಿಸಿರಲಿಲ್ಲ. ಹೀಗಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸಿ ವಾರದೊಳಗೆ ಪಾರ್ಕ್ ಫುಲ್ ಕ್ಲೀನ್ ಆಗಿದ್ದು ಇದು ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವೀಕ್ಷಕರೇ, ಏನು 30ನೇ ವಾರ್ಡ್ನ ಏನು ಸಪ್ತಗಿರಿ ಬಡಾವಣೆಯಲ್ಲಿ ಏನು ಭಗತ್ ಸಿಂಗ್ ರಸ್ತೆ ಮುಂಭಾಗದಲ್ಲಿರುವಂತಹ ನಳಂದ ಏನು ಉದ್ಯಾನವನ ಅಸ್ವಚ್ಛತೆಯಿಂದ ತಾಂಡವವಾಡ್ತಿತ್ತು. ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಅಸ್ವಚ್ಛತೆಯಿಂದ ತಾಂಡವವಾಡ್ತಾ ಇದೆ ಅಂತ ಏನು ಮೊನ್ನೆ ತಾನೇ ವರದಿ ಬಿತ್ತರಿಸಿತ್ತು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ಏನು ಕ್ಲೀನ್ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಈ ಉದ್ಯಾನವನದಲ್ಲಿ ಅಸ್ವಚ್ಛತೆಯಿಂದ ತಾಂಡವವಾಡ್ತಾ ಇತ್ತು. ಏನು ಬಿಯರ್ ಬಾಟಲ್ಗಳಾಗಿರ್ಬೋದು, ಕಸದ ತುಂಡುಗಳಾಗಿರ್ಬೋದು, ಬೀಡಿ ಸಿಗರೇಟ್ನ ತುಂಡುಗಳಾಗಿರ್ಬೋದು ಈ ಪಾರ್ಕ್ ಒಳಗೆ ಬೀಳ್ತಾ ಇತ್ತು. ಏನು ಅನಾರೋಗ್ಯ ಸಮಸ್ಯೆ ಏನು ಇಲ್ಲಿಂದನೇ ಪ್ರಾರಂಭವಾಗುತ್ತಾ ಅಂತ ಅನುಮಾನಿಸುವ ಕಾಡ್ತಾ ಇತ್ತು. ಏನು ಸೊಳ್ಳೆಗಳ ಕಾಟ ಆಗಿರ್ಬೋದು, ಏನು ಇಲ್ಲಿ ಈಗ ಪ್ರತಿ ಒಂದು ಸಹ ಇಲ್ಲೇ ಇದಾವ ಇಂದ ಅನುಮಾನ ಕಾಡ್ತಾ ಇತ್ತು. ಇವತ್ತು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಇಲ್ಲಿನ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟು ಇಲ್ಲಿನ ಕ್ಲೀನ್ ಮಾಡಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ನಿಜಕ್ಕೂ ಸಹ ಇದು ದುರ್ದೈವ ಅಂತಲೇ ಹೇಳ್ಬೋದು. ನೀವು ಸುದ್ದಿ ಮಾಡಿದ ನಂತರವೇ ಈ ಥರ ಕೆಲಸ ಮಾಡಿಸೋದಾದರೆ ಎಲ್ಲವನ್ನೂ ಸುದ್ದಿ ಮಾಡೋಕ್ಕಾಗೋದಿಲ್ಲ. ನಿಜಕ್ಕೂ ಸಹ ನೀವು ಸಹ ಏನೋ ಎಚ್ಚೆತ್ತುಕೊಂಡು ಮುಂಚಿತವಾಗಿ ಕೆಲಸ ಮಾಡುವಂಥ ಕಾರ್ಯಕ್ಕೆ ಮುಂದಾಗಬೇಕು ಅನ್ನೋದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿ. ನಿಜಕ್ಕೂ ಸಹ ಇದಕ್ಕೆ ನಾವು ನಿಜಕ್ಕೂ ಸಹ ಧನ್ಯವಾದನೂ ಸಹ ಅರ್ಪಿಸ್ತೇವೆ. ಏನು ಈಗಲಾದರೂ ಎಚ್ಚೆತ್ತುಕೊಂಡು ಮಹಾನಗರ ಪಾಲಿಕೆ ಸಿಬ್ಬಂದಿ ಎಲ್ಲ ರೆಡಿ ಮಾಡಿಸುವಂಥ ಕೆಲಸ ಮುಂದಾಗಿರುವುದು. ನಿಜಕ್ಕೂ ಸಹ ಏನು ಇಲ್ಲಿ ಅಸ್ವಚ್ಛತೆ ತಾಂಡವವಾಗ್ತಿತ್ತು. ಇದು ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಮಾಡಿದ ಬಳಿಕವೇ ಈ ರೀತಿ ಇಂಪ್ಯಾಕ್ಟ್ ಆಗಿರುವಂಥದ್ದು. ನಿಜಕ್ಕೂ ಸಹ ಮಹಾನಗರ ಪಾಲಿಕೆ ಧನ್ಯವಾದನೂ ಸಹ ಹೇಳ್ತೀವಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಏನು ವರದಿ ಮಾಡಿದ್ದೀವಿ, ಏನು ಈಗ ಸ್ವಚ್ಛತೆ ಮಾಡ್ತಾ ಇದ್ದೀರಾ, ಇನ್ನು ಮುಂದಕ್ಕೂ ಸಹ ಇದೇ ರೀತಿ ಕಾಪಾಡಿಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಬೇಕು ಮಹಾನಗರ ಪಾಲಿಕೆ ಎಂಬುದು ಏನು ನಿಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿ. ಏನೇ ಆಗ್ಲಿ, ಸುದ್ದಿ ಮಾಡಿದ ನಂತರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು ಇನ್ನು ಮುಂದಾದರೂ ಪಾರ್ಕ್ಗಳಲ್ಲಿ ಅವ್ಯವಸ್ಥೆ ಆಗದಂತೆ ನೋಡಿಕೊಳ್ಳಲಿ ಎಂಬುದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.